ವೆಲ್ಕಮ್ ಫ್ರೆಂಡ್ಸ್. ತುಂಬ ರುಚಿಯಾದ ಬೇಳೆ ಇಲ್ಲದ ತರಕಾರಿ ಸಾಂಬಾರನ್ನು ಮಾಡಲಿಕ್ಕೆ ನೀಟಾಗಿ ಎಲ್ಲ ತರಕಾರಿಯನ್ನು ತೊಳ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ, ಒಣಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ರುಚಿಗನುಸಾರ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳೋರಿಗೆ ಕುದಿಸ್ಕೊಂಡು ಕೊತ್ತಂಬರಿಯನ್ನು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ, ಹೆಚ್ಚಿರುವಂಥ ತರಕಾರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೆತ್ತಗಾಗೋರಿಗೆ ಕುದಿಸ್ಕೋಬೇಕು. ತಣ್ಣಗಿರುವಂಥ ಈ ಮಸಾಲೆ ಎಲ್ಲನೂ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದೆ. ಇವಾಗ ನಮ್ಮದು ಎಲ್ಲ ತರಕಾರಿ ಕೂಡ ಬೆಂದಾಗಿದೆ. ಗ್ರೈಂಡ್ ಮಾಡ್ಕೊಂಡ ಮಸಾಲೆಯನ್ನು ಹಾಕ್ಕೊಂಡು ಎಣ್ಣೆ ಹೊರಗೆ ಬಿಡುವವರೆಗೆ ಕುದಿಸ್ಕೊಂಡು ರುಚಿಗನುಸಾರ ಉಪ್ಪು, ಅರಿಶಿನ, ಬೆಲ್ಲ, ಸ್ವಲ್ಪ ನೀರು, ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಕುದಿಸ್ಕೋಬೇಕು. ಬೆಳ್ಳುಳ್ಳಿನ ಕುಟ್ಟಿಟ್ಕೊಡ್ರಿ. ಮಸಾಲೆ ಪೌಡ್ರನ್ನು ಹಾಕ್ಕೊಂಡು ಸಾಂಬಾರು ಮಸಾಲ ಪೌಡ್ರನ್ನ ಹಾಕ್ಕೊಂಡು 5 ನಿಮಿಷ ಕುದಿಸ್ಕೊಂಡು ಎಣ್ಣೆ ಒಗ್ಗರಣೆ ಮಾಡಲಿಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಿಂಗನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆ ಸಾಂಬಾರನ್ನೆಲ್ಲ ಹಾಕಿ 5 ನಿಮಿಷ ಕುದಿಸ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಸಾಂಬಾರು ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.